ಮದುವೆಗೆ ಒಪ್ಪಿಲ್ಲ ಅನ್ನುವಂತ ಕಾರಣಕ್ಕಾಗಿ ಕತ್ತು ಸೀಳಿದ ಈ ಹಂತಕ ಈಗ ಈತನೇ ಸುಸೈಡ್ ಮಾಡಿಕೊಂಡಿದ್ದಾನೆ. ಹಿಂದೂ ಮಹಿಳೆಯನ್ನ ಹತ್ಯೆಗೈದಿದ್ದ ಈ ರಫೀಕ್ ನೇಣಿಗೆ ಶರಣಾಗಿದ್ದಾನೆ. ಈಗ ಯಲ್ಲಾಪುರದ ಕಾಳಮ್ಮ ನಗರದ ಅರಣ್ಯದಲ್ಲಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಫೀಕ್ ಶವ ಪತ್ತೆ ಹಚ್ಚಿದೆ ಶ್ವಾನದಳ. ಕೊಲೆ ಮಾಡಿದ ನಂತರದಲ್ಲಿ ರಫೀಕ್ ಎಲ್ಲಿ ಹೋದ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಆತನ ಬಂಧನ ಆಗಲೇಬೇಕು ಅಂತ ಆಗ್ರಹಗಳು ಬಹಳ ಜೋರಾಗಿ ಕೇಳಿ ಬಂದವು. ಹಿಂದೂ ಪರ ಸಂಘಟನೆಗಳು ಆಗ್ರಹವನ್ನ ಮಾಡಿದ್ವು. ಇವತ್ತು ಯಲ್ಲಾಪುರ ಬಂದ್ಗೂ ಕೂಡ ಕರೆ ಕೊಟ್ಟಿದ್ವು. ಈಗ ರಫೀಕ್ ಶವವಾಗಿ ಪತ್ತೆಯಾಗಿದ್ದಾನೆ. ಸ್ಥಳಕ್ಕೆ ಎಸ್ಪಿ ದೌಡಾಯಿಸಿದ್ದಾರೆ. ನಿನ್ನೆ ಮಹಿಳೆಯ ಕತ್ತು ಸಿಳಿ ಹತ್ಯೆಗೈದಿದ್ದ ಈ ರಫೀಕ್ ಆ ನಂತರದಲ್ಲಿ ಪರಾರಿಯಾಗಿದ್ದ. ಈ ಪರಾರಿಯಾದಂತವನು ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ನೇಣಿಗೆ ಶರಣಾಗಿದ್ದಾನೆ ಈ ರಫೀಕ್. ಮದುವೆ ನಿರಾಕರಿಸಿದ್ಲು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆಕೆಯನ್ನೇ ನಡು ರಸ್ತೆಯಲ್ಲೇ ಚಾಕು ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದ ಈ ಆರೋಪಿ ರಫೀಕ್ ಈಗ ಆತನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮದುವೆ ಆಗು ಅಂತ ಕೇಳ್ಕೊಂಡಿದ್ದ. ಮದುವೆಗೆ ಒಪ್ಪಿಲ್ಲ ಆಕೆ. ಹಾಗಾಗಿ ಆಕೆಯನ್ನೇ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದ. ಆನಂತರ ಆಕೆಯನ್ನ ಬರ್ಬರವಾಗಿ ಚಾಕುವಿನಿಂದ ಮದುವೆಗೆ ಒಪ್ಪಿಲ್ಲ ಅನ್ನುವಂತ ಕಾರಣಕ್ಕಾಗಿ ಕತ್ತು ಸೀಳಿದ ಈ ಹಂತಕ ಈಗ ಈತನೇ ಸುಸೈಡ್ ಮಾಡಿಕೊಂಡಿದ್ದಾನೆ. ಹಿಂದೂ ಮಹಿಳೆಯನ್ನ ಹತ್ಯೆಗೈದಿದ್ದ ಈ ರಫೀಕ್ ನೇಣಿಗೆ ಶರಣಾಗಿದ್ದಾನೆ. ಈಗ ಯಲ್ಲಾಪುರದ ಕಾಳಮ್ಮ ನಗರದ ಅರಣ್ಯದಲ್ಲಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಫೀಕ್ ಶವ ಪತ್ತೆ ಹಚ್ಚಿದೆ ಶ್ವಾನದಳ. ಕೊಲೆ ಮಾಡಿದ ನಂತರದಲ್ಲಿ ರಫೀಕ್ ಎಲ್ಲಿ ಹೋದ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಆತನ ಬಂಧನ ಆಗಲೇಬೇಕು ಅಂತ ಆಗ್ರಹಗಳು ಬಹಳ ಜೋರಾಗಿ ಕೇಳಿ ಬಂದವು. ಹಿಂದೂ ಪರ ಸಂಘಟನೆಗಳು ಆಗ್ರಹವನ್ನ ಮಾಡಿದ್ವು. ಇವತ್ತು ಯಲ್ಲಾಪುರ ಬಂದ್ಗೂ ಕೂಡ ಕರೆ ಕೊಟ್ಟಿದ್ವು. ಈಗ ರಫೀಕ್ ಶವವಾಗಿ ಪತ್ತೆಯಾಗಿದ್ದಾನೆ. ಸ್ಥಳಕ್ಕೆ ಎಸ್ಪಿ ದೌಡಾಯಿಸಿದ್ದಾರೆ. ನಿನ್ನೆ ಮಹಿಳೆಯ ಕತ್ತು ಸಿಳಿ ಹತ್ಯೆಗೈದಿದ್ದ ಈ ರಫೀಕ್ ಆ ನಂತರದಲ್ಲಿ ಪರಾರಿಯಾಗಿದ್ದ. ಈ ಪರಾರಿಯಾದಂತವನು ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ನೇಣಿಗೆ ಶರಣಾಗಿದ್ದಾನೆ ಈ ರಫೀಕ್. ಮದುವೆ ನಿರಾಕರಿಸಿದ್ಲು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆಕೆಯನ್ನೇ ನಡು ರಸ್ತೆಯಲ್ಲೇ ಚಾಕು ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದ ಈ ಆರೋಪಿ ರಫೀಕ್ ಈಗ ಆತನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮದುವೆ ಆಗು ಅಂತ ಕೇಳ್ಕೊಂಡಿದ್ದ. ಮದುವೆಗೆ ಒಪ್ಪಿಲ್ಲ ಆಕೆ. ಹಾಗಾಗಿ ಆಕೆಯನ್ನೇ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದ. ಆನಂತರ ಆಕೆಯನ್ನ ಬರ್ಬರವಾಗಿ ಚಾಕುವಿನಿಂದ ಮದುವೆಗೆ ಒಪ್ಪಿಲ್ಲ ಅನ್ನುವಂತ ಕಾರಣಕ್ಕಾಗಿ ಕತ್ತು ಸೀಳಿದ ಈ ಹಂತಕ ಈಗ ಈತನೇ ಸುಸೈಡ್ ಮಾಡಿಕೊಂಡಿದ್ದಾನೆ. ಹಿಂದೂ ಮಹಿಳೆಯನ್ನ ಹತ್ಯೆಗೈದಿದ್ದ ಈ ರಫೀಕ್ ನೇಣಿಗೆ ಶರಣಾಗಿದ್ದಾನೆ. ಈಗ ಯಲ್ಲಾಪುರದ ಕಾಳಮ್ಮ ನಗರದ ಅರಣ್ಯದಲ್ಲಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಫೀಕ್ ಶವ ಪತ್ತೆ ಹಚ್ಚಿದೆ ಶ್ವಾನದಳ. ಕೊಲೆ ಮಾಡಿದ ನಂತರದಲ್ಲಿ ರಫೀಕ್ ಎಲ್ಲಿ ಹೋದ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಆತನ ಬಂಧನ ಆಗಲೇಬೇಕು ಅಂತ ಆಗ್ರಹಗಳು ಬಹಳ ಜೋರಾಗಿ ಕೇಳಿ ಬಂದವು. ಹಿಂದೂ ಪರ ಸಂಘಟನೆಗಳು ಆಗ್ರಹವನ್ನ ಮಾಡಿದ್ವು. ಇವತ್ತು ಯಲ್ಲಾಪುರ ಬಂದ್ಗೂ ಕೂಡ ಕರೆ ಕೊಟ್ಟಿದ್ವು. ಈಗ ರಫೀಕ್ ಶವವಾಗಿ ಪತ್ತೆಯಾಗಿದ್ದಾನೆ. ಸ್ಥಳಕ್ಕೆ ಎಸ್ಪಿ ದೌಡಾಯಿಸಿದ್ದಾರೆ. ನಿನ್ನೆ ಮಹಿಳೆಯ ಕತ್ತು ಸಿಳಿ ಹತ್ಯೆಗೈದಿದ್ದ ಈ ರಫೀಕ್ ಆ ನಂತರದಲ್ಲಿ ಪರಾರಿಯಾಗಿದ್ದ. ಈ ಪರಾರಿಯಾದಂತವನು ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ನೇಣಿಗೆ ಶರಣಾಗಿದ್ದಾನೆ ಈ ರಫೀಕ್. ಮದುವೆ ನಿರಾಕರಿಸಿದ್ಲು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆಕೆಯನ್ನೇ ನಡು ರಸ್ತೆಯಲ್ಲೇ ಚಾಕು ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದ ಈ ಆರೋಪಿ ರಫೀಕ್ ಈಗ ಆತನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮದುವೆ ಆಗು ಅಂತ ಕೇಳ್ಕೊಂಡಿದ್ದ. ಮದುವೆಗೆ ಒಪ್ಪಿಲ್ಲ ಆಕೆ. ಹಾಗಾಗಿ ಆಕೆಯನ್ನೇ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದ.
ಆನಂತರ ಆಕೆಯನ್ನ ಬರ್ಬರವಾಗಿ ಚಾಕುವಿನಿಂದ ಮದುವೆಗೆ ಒಪ್ಪಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಕತ್ತು ಸೀಳಿದ ಈ ಹಂತಕ ಈಗ ಈತನೇ ಸುಸೈಡ್ ಮಾಡಿಕೊಂಡಿದ್ದಾನೆ. ಹಿಂದೂ ಮಹಿಳೆಯನ್ನ ಹತ್ಯೆಗೈದಿದ್ದ ಈ ರಫೀಕ್ ನೇಣಿಗೆ ಶರಣಾಗಿದ್ದಾನೆ. ಈಗ ಯಲ್ಲಾಪುರದ ಕಾಳಮ್ಮ ನಗರದ ಅರಣ್ಯದಲ್ಲಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಫೀಕ್ ಶವ ಪತ್ತೆ ಹಚ್ಚಿದೆ ಶ್ವಾನದಳ. ಕೊಲೆ ಮಾಡಿದ ನಂತರದಲ್ಲಿ ರಫೀಕ್ ಎಲ್ಲಿ ಹೋದ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಆತನ ಬಂಧನ ಆಗಲೇಬೇಕು ಅಂತ ಆಗ್ರಹಗಳು ಬಹಳ ಜೋರಾಗಿ ಕೇಳಿ ಬಂದವು. ಹಿಂದೂ ಪರ ಸಂಘಟನೆಗಳು ಆಗ್ರಹವನ್ನ ಮಾಡಿದ್ವು. ಇವತ್ತು ಯಲ್ಲಾಪುರ ಬಂದ್ಗೂ ಕೂಡ ಕರೆ ಕೊಟ್ಟಿದ್ವು. ಈಗ ರಫೀಕ್ ಶವವಾಗಿ ಪತ್ತೆಯಾಗಿದ್ದಾನೆ. ಸ್ಥಳಕ್ಕೆ ಎಸ್ಪಿ ದೌಡಾಯಿಸಿದ್ದಾರೆ. ನಿನ್ನೆ ಮಹಿಳೆಯ ಕತ್ತು ಸೀಳಿ ಹತ್ಯೆಗೈದಿದ್ದ ಈ ರಫೀಕ್ ಆ ನಂತರದಲ್ಲಿ ಪರಾರಿಯಾಗಿದ್ದ. ಈ ಪರಾರಿಯಾದಂತವನು ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ನೇಣಿಗೆ ಶರಣಾಗಿದ್ದಾನೆ ಈ ರಫೀಕ್. ಮದುವೆ ನಿರಾಕರಿಸಿದ್ಲು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆಕೆಯನ್ನೇ ನಡು ರಸ್ತೆಯಲ್ಲೇ ಚಾಕು ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದ ಈ ಆರೋಪಿ ರಫೀಕ್ ಈಗ ಆತನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮದುವೆ ಆಗು ಅಂತ ಕೇಳ್ಕೊಂಡಿದ್ದ. ಮದುವೆಗೆ ಒಪ್ಪಿಲ್ಲ ಆಕೆ. ಹಾಗಾಗಿ ಆಕೆಯನ್ನೇ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದ. ಆನಂತರ ಆಕೆಯನ್ನ ಬರ್ಬರವಾಗಿ ಚಾಕುವಿನಿಂದ ಮದುವೆಗೆ ಒಪ್ಪಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಕತ್ತು ಸೀಳಿದ ಈ ಹಂತಕ ಈಗ ಈತನೇ ಸುಸೈಡ್ ಮಾಡಿಕೊಂಡಿದ್ದಾನೆ. ಹಿಂದೂ ಮಹಿಳೆಯನ್ನ ಹತ್ಯೆಗೈದಿದ್ದ ಈ ರಫೀಕ್ ನೇಣಿಗೆ ಶರಣಾಗಿದ್ದಾನೆ. ಈಗ ಯಲ್ಲಾಪುರದ ಕಾಳಮ್ಮ ನಗರದ ಅರಣ್ಯದಲ್ಲಿ ರಫೀಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಫೀಕ್ ಶವ ಪತ್ತೆ ಹಚ್ಚಿದೆ ಶ್ವಾನದಳ. ಕೊಲೆ ಮಾಡಿದ ನಂತರದಲ್ಲಿ ರಫೀಕ್ ಎಲ್ಲಿ ಹೋದ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಆತನ ಬಂಧನ ಆಗಲೇಬೇಕು ಅಂತ ಆಗ್ರಹಗಳು ಬಹಳ ಜೋರಾಗಿ ಕೇಳಿ ಬಂದವು. ಹಿಂದೂ ಪರ ಸಂಘಟನೆಗಳು ಆಗ್ರಹವನ್ನ ಮಾಡಿದ್ವು. ಇವತ್ತು ಯಲ್ಲಾಪುರ ಬಂದ್ಗೂ ಕೂಡ ಕರೆ ಕೊಟ್ಟಿದ್ವು. ಈಗ ರಫೀಕ್ ಶವವಾಗಿ ಪತ್ತೆಯಾಗಿದ್ದಾನೆ. ಸ್ಥಳಕ್ಕೆ ಎಸ್ಪಿ ದೌಡಾಯಿಸಿದ್ದಾರೆ. ನಿನ್ನೆ ಮಹಿಳೆಯ ಕತ್ತು ಸೀಳಿ ಹತ್ಯೆಗೈದಿದ್ದ ಈ ರಫೀಕ್ ಆ ನಂತರದಲ್ಲಿ ಪರಾರಿಯಾಗಿದ್ದ. ಈ ಪರಾರಿಯಾದಂತವನು ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ನೇಣಿಗೆ ಶರಣಾಗಿದ್ದಾನೆ ಈ ರಫೀಕ್. ಮದುವೆ ನಿರಾಕರಿಸಿದ್ಲು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆಕೆಯನ್ನೇ ನಡು ರಸ್ತೆಯಲ್ಲೇ ಚಾಕು ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದ ಈ ಆರೋಪಿ ರಫೀಕ್ ಈಗ ಆತನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮದುವೆ ಆಗು ಅಂತ ಕೇಳ್ಕೊಂಡಿದ್ದ. ಮದುವೆಗೆ ಒಪ್ಪಿಲ್ಲ ಆಕೆ. ಹಾಗಾಗಿ ಆಕೆಯನ್ನೇ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದ. ಆನಂತರ ಆಕೆಯನ್ನ ಬರ್ಬರವಾಗಿ ಚಾಕುವಿನಿಂದ